ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ. ಒಂದು ಕಡೆ ವಿಜಯೇಂದ್ರ ಬಣ, ಮತ್ತೊಂದು ಕಡೆ ಯತ್ನಾಳ್ ಬಣ, ಎರಡಕ್ಕೂ ಚುರುಕು ಮುಟ್ಟಿಸುವ ಪ್ರಯತ್ನ ಬಿಜೆಪಿ ಹೈಕಮಾಂಡ್ ನಿಂದ ನಡೆದಿದೆ. ಆದರೆ ಅದರ ಬಹುಮುಖ್ಯ ಭಾಗವಾಗಿ ಯತ್ನಾಳ್ರನ್ನ 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ. ಇದಕ್ಕೆ ಯತ್ನಾಳ್ ಇವಾಗ ಟ್ವೀಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಸತ್ಯವಂತರಿಗೆದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ, ಉಪಕಾರ ಮಾಡಿದರೆ ಅಪಕರಿಸುವ ಕಾಲ, ಸಕಲವು ತಿಳಿದವರಿಗೆ ದುರ್ಭಿಕ್ಷ ಕಾಲ, ಧರ್ಮ ಮಾಡುವಗೆ ನಿರ್ಮೂಲವಾಗುವ ಕಾಲ, ಕರ್ಮಿ ಪಾತಕರಿಗೆ ಬಹುಸೌಖ್ಯ ಕಾಲ ಅಂತ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ ಅಂತ. ಪಕ್ಷ ಸುಧಾರಣೆಯಾಗಬೇಕು ಅಂತ ಒತ್ತಾಯಿಸಿದ್ದಕ್ಕೆ ಉಚ್ಚಾಟನೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒತ್ತಾಯಿಸಿದ್ದಕ್ಕೆ ಉಚ್ಚಾಟನೆ. ಪಕ್ಷದಲ್ಲಿ ನೇರವಾಗಿ ಮಾತಾಡಿದ್ದಕ್ಕೆ ನನ್ನ ಉಚ್ಚಾಟನೆ ಮಾಡಲಾಗಿದೆ. ಕೆಲವು ಪಟ್ಟಭದ್ರರು ತಮ್ಮ ಅಜೆಂಡಾ ಜಾರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಟ್ವೀಟ್ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಯತ್ನಾಳ್. ಯತ್ನಾಳರ ಟ್ವೀಟ್ ಅನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಹಾಗಾದ್ರೆ ಇನ್ನು ವಿಜಯೇಂದ್ರ ಏನು ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಉಚ್ಚಾಟನೆಯ ಸುದ್ದಿ ಬ್ರೇಕ್ ಆದ ನಂತರ ಮೊದಲಿಗೆ ಟ್ವೀಟ್ ಮಾಡಿದ್ದು ವಿಜಯೇಂದ್ರ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮಾಡಿದ್ದು, ಪಕ್ಷದಲ್ಲಿ ಶಿಸ್ತು ಮತ್ತು ತ್ಯಾಗಕ್ಕೆ ಮೊದಲ ಆದ್ಯತೆ. ಶಿಸ್ತಿನ ವಿಷಯದಲ್ಲಿ ಪಕ್ಷದ ವರಿಷ್ಠರು ರಾಜಿ ಮಾಡಿಕೊಂಡಿಲ್ಲ. ಪಕ್ಷದ ಬೆಳವಣಿಗೆಗಳ ಬಗ್ಗೆ ನಾನು ಯಾವತ್ತೂ ದೂರು ಕೊಟ್ಟಿಲ್ಲ ಅಂದಿದ್ದಾರೆ. ಪಕ್ಷದಲ್ಲಿ ಶಿಸ್ತು ತ್ಯಾಗಕ್ಕೆ ಮೊದಲ ಆದ್ಯತೆ. ಪಕ್ಷದ ಹಿರಿಯರು ಮತ್ತು ವರಿಷ್ಠರು ಈ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿರುವ ಉದಾಹರಣೆ ನಮ್ಮ ಮುಂದಿಲ್ಲ. ಸದ್ಯ ಬಸನಗೌಡ ಪಾಟೀಲ್ ಅವರ ವಿರುದ್ಧ ಶಿಸ್ತು ಕ್ರಮ. ವರಿಷ್ಠರು ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನು ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡಿರುವ ಕ್ರಮವಾಗಿರುತ್ತದೆ ಅಂತ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯ ನಾಯಕರಾದ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ರೇಣುಕಾಚಾರ್ಯ ಅವರೇ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ನೀವು ಸೇರಿದಂತೆ ಇತರ ನಾಯಕರು ನಿರಂತರವಾಗಿ ಹೈಕಮಾಂಡ್ ಮುಂದೆ ಹೇಳ್ತಾ ಬರ್ತಾ ಇದ್ರೆ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ತಗೊಂಡಿದೆ. ಒಂದು ನೋಡಿ ಮೇಡಮ್, ಬಸನಗೌಡ ಪಾಟೀಲ್ ಯತ್ನಾಳು ನನಗೇನು ವೈರಿ ಅಲ್ಲ, ನಮ್ಮವ್ರ ಮಧ್ಯೆ ಸಂಘರ್ಷ ಇಲ್ಲ. ನಾವು ಅನಗತ್ಯವಾಗಿ ಯಡಿಯೂರಪ್ಪನವರ ವಿರುದ್ಧ ಕಳೆದ 5 ವರ್ಷಗಳಿಂದ ವಿಧಾನಸಭೆ ಒಳಗೆ ಹೊರಗೆ ಟೀಕೆ ಮಾಡಿದಾಗ ಇದು ಒಳ್ಳೇದಲ್ಲ ಅಂತ ನಾವ್ ಹೇಳಿದ್ವಿ. ಇವತ್ತು ವಿಜೇಂದ್ರ ಅಧ್ಯಕ್ಷ ಮಾಡಿದ್ದು, ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ರು ರಾಷ್ಟ್ರೀಯ ನಾಯಕರು. ವಿಜೇಂದ್ರ ಟೀಕೆ ಮಾಡಿದ್ರು ರಾಷ್ಟ್ರೀಯ ನಾಯಕರು ಟೀಕೆ ಮಾಡಿದಂಗೆ ನಾವು ಒಟ್ಟಾಗಿ ಹೋಗೋಣ ಬನ್ನಿ ಬೇಡ ಅಂತ ಅನೇಕ ಬಾರಿ ಹೇಳಿದ್ವಿ, ವಿನಂತಿ ಮಾಡಿದ್ವಿ. ಆದ್ರೆ ಪಕ್ಷ ನೋಡಿ, ಇಲ್ಲಿ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಸಮಯವನ್ನು ಕೊಡ್ತಾರೆ. ಕಾಲ ಬಂದಾಗ ಏನ್ ನಿರ್ಣಯ ತಗೋಬೇಕು ತೆಗೆದುಕೊಳ್ತಾರೆ. ಅಲ್ಲ, ಈಗ ಯತ್ನಾಳ್ ಬಣದವ್ರು ಮಾತಾಡಿದ್ರು, ನೀವು ಮತ್ತು ನಿಮ್ಮ ಬಣದವರು ಏನು ಸುಮ್ಮನೆ ಇರ್ಲಿಲ್ಲ. ಏನ್ ವ್ಯತ್ಯಾಸ ಆಯ್ತು ಇಬ್ಬರಿಗೆ? ನೋಡಿ ಮೇಡಮ್, ಮಾಧ್ಯಮದ ಸ್ನೇಹಿತರು ದಯಮಾಡಿ ವಿನಂತಿ ಮಾಡ್ತೀನಿ, ನಾನು ನಿಮ್ಮನ್ನ ಟೀಕೆ ಮಾಡಲ್ಲ. ನಾನು ಪಕ್ಷವನ್ನ ಟೀಕೆ ಮಾಡಿಲ್ಲ, ಟೀಕೆ ಮಾಡಿಲ್ಲ ಬಿಜೆಪಿನ. ರಾಷ್ಟ್ರೀಯ ನಾಯಕರ ತೀರ್ಮಾನ ನಾವೆಲ್ಲರೂ ಒಪ್ಕೊಳ್ಬೇಕು. ಅವ್ರನ್ನ ಅಧ್ಯಕ್ಷ ಮಾಡಿದ್ರು ರಾಷ್ಟ್ರೀಯ ನಾಯಕರು. ಅನಗತ್ಯವಾಗಿ ಟೀಕೆ ಮಾಡೋದ್ ಬೇಡ ಅಂತ ನಾವು ಹೇಳಿದ್ವಿ. ನಾನು ಅವ್ರು ಟೀಕೆ ಮಾಡಿದ ಮಾತ್ರ, ಯಾಕಂದ್ರೆ ಕಾರ್ಯಕರ್ತರು ಮುಖಂಡರು ಎಲ್ಲ ಒಂದ್ ಕಡೆ ಬೇರೆ ರೀತಿ ಸಂದೇಶ ಹೋಗ್ತಿತ್ತು. ಹಾಗಾಗಿ ನಾನು ಮಾತಾಡಿದೇನು, ನಾನು ಪಕ್ಷ ವಿರುದ್ಧ ಮಾತಾಡೇ ಇಲ್ಲ. ಅಲ್ಲ ಸರ್, ಈ ಗಲಾಟೆ ಜಾಸ್ತಿ ಆಗಿದ್ದು ಇದರಿಂದಾನೇ ಅಲ್ವಾ? ಒಂದ್ ಕಡೆ ಯತ್ನಾಳ್ ಮಾತಾಡ್ತಿದ್ದಾರೆ, ಅದಕ್ಕೆ ರೇಣುಕಾಚಾರ್ಯ ಅವರು ಅವ್ರ ವಿರುದ್ಧ ಏಕವಚನದಲ್ಲಿ ಮಾತಾಡಕ್ ಶುರು ಮಾಡಿದ್ರು, ಸಭೆಗಳನ್ನ ಮಾಡೋದಕ್ ಶುರು ಮಾಡಿದ್ರು. ನೋಡಿ ಮೇಡಮ್, ದಯಮಾಡಿ ಮಾಧ್ಯಮ ಸ್ನೇಹಿತರು, ನಾನು ಅದನ್ನ ತಪ್ಪಾಗಿ ಅರ್ಥೈಸೋದ್ ಬೇಡ, ಬಿಂಬಿಸೋದ್ ಬೇಡ. ಅನಿವಾರ್ಯವಾಗಿ ಪಕ್ಷ ನಾಯಕರ ವಿರುದ್ಧ ತೀರ್ಮಾನವನ್ನ ಟೀಕೆ ಮಾಡಿದಾಗ ನಾನು ಮಾತಾಡಿದ್ದೇನೆ. ನಾನಾಗಿ ಯಾವತ್ತೂ ಮಾತಾಡಿಲ್ಲ ಮಾಧ್ಯಮದ ಮುಂದೆ. ನೋಟಿಸ್ ಕೊಟ್ಟಿದೆ, ನೋಟಿಸ್ಗೆ ಉತ್ತರ ಕೊಡ್ತೀನಿ ಮೇಡಮ್. ರಾಷ್ಟ್ರೀಯ ನಾಯಕರು ಏನು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ನಾಳೆ. ನಾನು ಈಗಾಗಲೇ ಮಧ್ಯಾಹ್ನ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡಿದ್ದೀನಿ. ನಾಳೆ ನಾನು ನಮ್ಮ ಏನು
ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷ ಆದ ಓಂ ಪಾಠಕನಿಗೆ ನೋಟಿಸ್ ಕೊಡ್ತಾರೆ. ನಾವು ನಾಳೆ ಉತ್ತರ ಕೊಡ್ತಾ ಇದೀವಿ ಅದಕ್ಕೆ. ಯಾವಾಗ ಹೋಗೋರಿದ್ದೀರಿ ರೇಣುಕಾಚಾರ್ಯ ಅವರೇ? ಯಾಕಂದ್ರೆ ಯತ್ನಾಳ್ ಅವ್ರಿಗೆ 2 ಸಲ ನೋಟಿಸ್ ಕೊಟ್ರು, ಡಿಲೇ ಮಾಡಿದ್ರು ಅವರು. ನೀವ್ ಯಾವಾಗ ಹೋಗೋರಿದ್ದೀರಿ? ನಾನು ಈಗಾಗಲೇ ಮಧ್ಯಾಹ್ನ ಹೇಳಿದೀನಿ ಮಾಧ್ಯಮ ಸ್ನೇಹಿತರಿಗೆ, ನಾಳೆ ಉತ್ತರ ಕೊಡ್ತೀನಿ ಅಂತ ಹೇಳಿ. ನಾಳೆ ಉತ್ತರ ಕೊಡ್ತೀನಿ. ಗೌರವದಿಂದಲೇ ಏನು ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನಾನು ಬಿಜೆಪಿ ವಿರುದ್ಧ ಮಾತಾಡಿಲ್ಲ, ನಾಯಕರ ವಿರುದ್ಧ ಮಾತಾಡಿಲ್ಲ, ಖಂಡಿತ ಉತ್ತರ ಕೊಡ್ತೀನಿ ನಾನು. ಅಲ್ಲ, ಈಗ ಒಂದು ವರ್ಗ ಹೇಳ್ತಾ ಇದೆ ನಿಮ್ಮ ಮೇಲೂ ಕ್ರಮ ಆಗೋ ಚಾನ್ಸಸ್ ಇದೆ ಅಂತ. ನೋಡಿ ಮೇಡಮ್, ಯಾರು ಏನ್ ಬೇಕಂತ ಹೇಳ್ಕೊಳ್ಳಿ, ನಾನು ಪಕ್ಷದ ವಿರುದ್ಧ ನಾಯಕರ ವಿರುದ್ಧ ಮಾತಾಡಿಲ್ಲ. ಅವರು ಅನಗತ್ಯವಾಗಿ ಟೀಕೆ ಮಾಡಿದ್ರೆ ಮಾತಾಡಿದೀವಿ. ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ಕೆ ಇಚ್ಛೆನೂ ಪಡಲ್ಲ. ಧನ್ಯವಾದಗಳು. ಎಸ್, ಧನ್ಯವಾದ ರೇಣುಕಾಚಾರ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.